ಹಲೋ ಗೈಸ್, ವೆಲ್ಕಮ್ ಟು ಕೆ ವೈ ಪಿಜನ್ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ತಾಮ್ರಲ್ಲಿ ಪಟ್ಟಣ ಎತ್ಕೊಂಡು ಹೋಗ್ತಾ ಇದ್ದೀನಿ. ಕೈಯಲ್ಲಿ ಎತ್ಕೊಂಡಿದ್ದೀನಿ. ಹಾಕಿ ಎಲ್ಲ ಬಿಟ್ಟಿದ್ದೆ ಈಚೆ ಇಷ್ಟೊಂದು ಈಚೆ. ಇವತ್ತು 1 ಕಿಲೋಮೀಟ್ರ್ ಎತ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಅಲ್ಲೋಗಿ ಸಿಗ್ತೀನಿ. ಗೈಸ್, ಅಕ್ಕಿ ಬಿಡಕ್ಕೆ ಬಂದಿದ್ದೀನಿ ಇವಾಗ. ಅಕ್ಕಿ ಬಿಟ್ಟಿದ್ದೀನಿ. ಇವತ್ತೇನು ಮಾಡ್ತಿತ್ತೋ ಗೊತ್ತಿಲ್ಲ. ಇವತ್ತು ಅಲ್ಲಿ ಖಾಲಿ ಬೀಳ್ತಿತ್ತೋ ಬೀಳೋಲ್ಲ, ಡೈರೆಕ್ಟ್ ಹತ್ತಿತ್ತೋ ಗೊತ್ತಿಲ್ಲ ಗೈಸ್. ಏನು ಮಾಡ್ತಿದ್ದೆ ನೋಡ್ಕೊಬೇಕು ಗೈಸ್. ಅದು ಅಟ್ಲಾಡ್ಸ್ಬಿಟ್ಟಿತ್ತು ಗೈಸ್, ಕಡೆ ಆಡ್ಕೊಂಡೈತೆ. ನೋಡಿ ಗೈಸ್, ಇಲ್ಲ ಆಗ್ತೈತೆ ಅಕ್ಕಿ. ಗೈಸ್, ಅಕ್ಕಿ ಬಿಟ್ಟಿದ್ದೀನಿ. ಅಕ್ಕಿ ಆಡ್ತೈತೆ. 5 ನಿಮಿಷ ಎಲ್ಲ ಸುತ್ತ ಆಡ್ತೈತೆ ಗೈಸ್. ಅಕ್ಕಿ ಇವತ್ತು ಮಳೆ ಹೋದರೆ ದೇವರು, ಇಲ್ಲ ಅಂದರೆ ಅಷ್ಟೇ. ಆಕಾಶಕ್ಕೆ ಹೋದ್ಮೇಲೆ ಅಕ್ಕಿ ನಮ್ದಲ್ಲ. ಆಕಾಶಕ್ಕೆ ಹೋಯ್ತಾನೆ ನಾವೇನು ಅಕ್ಕಿ ಆಕಾಶಕ್ಕೆ ಹೋಗಿ ಹಿಡ್ಕೊಂಬತ್ತೀರಾ? ಆಕಾಶಕ್ಕೆ ಆರಿ ನಮಗೇನು ರೆಕ್ಕೆ ಐತೆ ಆರಿ ಹಿಡ್ಕೊಂಬರಕ್ಕೆ? ಅಕ್ಕಿ ಆಕಾಶಕ್ಕೆ ಇಟ್ಟರೆ ನಮ್ದಲ್ಲ, ಹೋಯ್ತಷ್ಟೇ. ಅದು ಬಂದರೆ ಬರಲಿ, ಹೋದರೆ ಹೋಗಲಿ. ಹಲೋ ಗೈಸ್, ಅಕ್ಕಿ ಬಂದಿದೆ. ಅಕ್ಕಿ ಏನಾಯ್ತಂದರೆ ಖಾಲಿ ಬಿತ್ತೈತೆ. ಏನು ರೀಸನ್ ಬಿತ್ತು ಅಂತ ಹೇಳ್ತೀನಿ ಗೈಸ್. ಅಕ್ಕಿ ಖಾಲಿ ಏನಕ್ಕೆ ಬಿದ್ದಿದ್ದು ಗೊತ್ತಾ ಗೈಸ್? ಅಕ್ಕಿ ಶಿಖರ ಅಟ್ಯಾಕ್ ಮಾಡಿದ್ವು ಗೈಸ್. ಅಕ್ಕಿ ಶಿಖರ ಅಟ್ಯಾಕ್ ಮಾಡಿದಾಗ ಅಲ್ಲೊಂದು 2 ಸಲ 3 ಸಲ ಬಿತ್ತು ಗೈಸ್ ಖಾಲಿ. ಮೊದಲನೇ ಸಲ ಅದೇ ಬಿತ್ತು. 2ನೇ ಸಲ ಇದೋ ಮೇಲೆ ಹೋಯ್ತಾ ಗೈಸ್. ಅಲ್ಲಿಂದ ಅಟ್ಲಾಡ್ಸ್ಕೊಂಬಂತು ಗೈಸ್. ಕೆರೆ ಮೇಲೆ ಬಂದು ವಾಟರ್ ಟ್ಯಾಂಕ್ ಮೇಲೆ ಬಿದ್ದೋಯ್ತು ಗೈಸ್. ಆಮೇಲೆ ನಮ್ಮ ಫ್ರೆಂಡ್ ಹತ್ರ ಅಕ್ಕಿ ಎತ್ಕೊಂಬಂದೆ ಗೈಸ್. ಬಿಟ್ಟೆ ಅವ್ರ ಮನೆ ಮೇಲೆ ಒಂದು 2 ಸಲ ಕುತ್ಕೊಂತು. ಹಿಡಿಯೋಕ್ಕಾಗಿಲ್ಲ, ಆಡಿದೆ ಗೈಸ್, ಹಿಡಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ಜಸ್ಟ್ ಮಿಸ್ಸು ಗೈಸ್. ಅಕ್ಕಿ ಬೈ ಟಾಟಾ ಅನ್ ಮಾಡ್ತಿತ್ತು. ಅಕ್ಕಿ ಬಂದಿದೆ ಗೈಸ್. ಹಿಡಿ ಅಕ್ಕಿ ಬಂದಿದೆ ಗೈಸ್. ಅಕ್ಕಿ ಬರಬೇಕು, ಅಕ್ಕಿ ಆಡಬೇಕು ಗಾಯ್ಸ್. ಅಕ್ಕಿ ಆಡಿಲ್ಲ ಅಂದರೆ ಏನು ಗೈಸ್ ಪ್ರಯೋಜನ? ಅಕ್ಕಿ ನಾನು ಆರಿಸ್ತೀನಿ. ಅಕ್ಕಿ ಆರಿಸ್ಬೇಕು ಗೈಸ್. ಅಕ್ಕಿ ಹಿಡಿದು ಒಳಗಡೆ ಹಾಕ್ತೀನಿ ಗೈಸ್. ಅಕ್ಕಿ ನಾನು ಇವತ್ತು ಈಚೆ ಬಿಡಲ್ಲ. ನಾಳೆ ರೆಸ್ಟ್ ಕೊಡ್ತೀನಿ ಗೈಸ್. ನಾಳೆ ರೆಸ್ಟ್ ಕೊಟ್ಟು ಮತ್ತೆ ಮಾರನೇ ಗೈಸ್ ಆಗ್ಬಿಡ್ತೀನಿ ಗೈಸ್. ಹಿಂಗೆ ಪಟ್ಟಾಗಿ ಪರ್ಫಾರ್ಮೆನ್ಸ್ ನೋಡಬೇಕಾಗಿತ್ತು. ಒಳ್ಳೆ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತೀವಿ ಗೈಸ್. ತುಂಬ ಸಂತೋಷ ಆಯಿತು. ಇದೇ ಥರ ಆಡಲಿ. ಶಿಖರ ಕೈಗದು ಸಿಕ್ಬಾರ್ದು ಅಂದ್ಕೊಂಡಿದ್ದೆ ಗೈಸ್. ಹೋಗಿರೈ ಕತಂಗು ಅಕ್ಕೆ ಕತಂಗು ಅಕ್ಕೆ ಬಂದಿದೆ ತೋರಿಸಿದ್ದಕ್ಕೆ ಚುಲ್ಲಿಚೆ ಬಂದಿದ್ದೇವೆ. ಸೊ ಚಿಲ್ಲೆಲ್ಲ ಈಚೆ ಬಿಡ್ತಾ ಇದ್ದೀನಿ. ಈಚೆ ಬಿಡ್ತೀನಿ. ಹೆವಿ ಧೂಳು ಗಲೀಜು ಮಾಡಿಬಿಟ್ಟ ಗೈಸ್. ಏನು ಗೊತ್ತಾಗ್ತೈತೆ ಯಾಕೆ ಎದ್ರೆ ಅಷ್ಟೇ. ನೀನು ನೋಡಿದ್ರೆ ನಾನು ಬೆಂಕರ ಅಷ್ಟೇ. ಓಡೋದ್ರೆ ಅಂತ ನಂಗೆ
ನೋಡ್ತೀನಿ ಈ ಪಡ ಸುಸ್ತಾಗಿ ಬಿಡುತ್ತೆ ಏನಂತ ಹೇಳ್ತೀನಿ ಗೈಸ್. ಪಟ್ಟಾಗೆ ಸುಸ್ತಾಗಿಬಿಟ್ಟಿತ್ತು ಬೆಳಗ್ಗೆ. ನೋಡಿದ್ದಿಲ್ಲ ನಮ್ಮ ಅವ್ವ ನೋಡಿಬಿಟ್ಟು ಔಷಧಿ ಹಾಕಿತ್ತು. ನಾನು ಔಷಧಿ ಹಾಕೋದು ತಂದೆ ಇದೆ. ಔಷಧಿ ಹಾಕೋದು ವಿಷಯ ಯಾಕಂದ್ರೆ ಮತ್ತು ಇದು ಇದು ಹಾಕೋದು. ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದೆ ಇವತ್ತಂತೂ. ತುಂಬ ಖುಷಿ ಆಯಿತು. ಕತಂಗುರಕ್ಕೆ ಬಂದ್ಬಿಡುತ್ತೆ. ಇದು ಯಾವಾಗ ಓಡೋಕಿತ್ತು ಇಲ್ಲೂ ಬಂದ್ಬಿಡಿದೆ. ಒಂದಿಂಚು ಬಂದ್ಬಿಟ್ರೆ ಇರೋ ಜೂಟು. ಯಾರ ಮನೆ ಗೊತ್ತಾ ಏನಾಗುತ್ತೋ ಮುಂದೆ ನೋಡೋದಲ್ಲಿ ತೋರಿಸ್ಕೊಡ್ತೀನಿ. ಪಟ್ಟಾಗಲ್ ಕಂಡೀಷನ್ನು ಪಟ್ಟಾಗಲ್ ಕಂಡೀಷನ್ ಪಟ್ಟಾವ ಪಟ್ಟಾಗ್ಲೋ ಮಸ್ತಾಗಿ ಗೊತ್ತೈತೆ. ಹೇಗೆ ದರ್ ಬತ್ತೈತೆ ನಿಮ್ಮಮ್ಮ? ಹೇಗೆ ದರ್ ಬಚ್ಚೈತೆ? ಹೇಗೆ ದರ್ಗ್ಲಾತಾವೆ ಐಸ್ ಕಮ್ಮಿಂಗ್ ಸೂನ್ ಹತ್ರ ಬತ್ತೈತೆ. ಏನೋ ಐಸ್ ನಾವು ಇದು ಅಪ್ಪ ಅಮ್ಮ ತರಿಸ್ತೀನಿ ಪ್ಲೀಸ್. ನಮ್ಮ ರಾಣಿ ಮತ್ತು ಮೊತ್ತಮ್ಮ ಎರಡೇ ಅಪ್ಪ ಅಮ್ಮ, ಎರಡೇ ದಿವಸ ಅಪ್ಪ ಅಮ್ಮ. ಅನಿಸ್ತಾ ಐತೆ ವಿಷ ಫ್ರೆಂಡ್ಸ್. ಸೊಲ್ಲಾಕಿ ಈಚೆ ಬಿಟ್ಟಿದ್ದೆ. ಅದು ಇನ್ನೂ 2 ದಿವಸ. ನಾಳೆ ರೆಸ್ಟು ಗೈಸ್. ನಾಳೆ ಬಿಟ್ಬಿಟ್ಟು ಮತ್ತೆ ಬಿಡ್ತೀನಿ ಗೈಸ್. ಅಲ್ಲೇ ಬಿಡ್ತೀನಿ. ಖಾಲಿ ಬೀಳ್ಬಾರ್ದು ಅಕ್ಕಿ. ಅದು ಖಾಲಿ ಬಿತ್ತಂದರೆ ಅಷ್ಟೇ. ಲೊಕೇಶನ್ ಚೇಂಜ್ ಮಾಡ್ತೀನಿ, ಬೇರೆ ಕಡೆ ಹೋಗ್ತೀನಿ ಗೈಸ್. 2 ದಿವಸದಿಂದ ಅಲ್ಲೇ ಬಿಟ್ಟೆ ಬೇರೆ ಕಡೆ ಬಿಡ್ತೀನಿ ಗೈಸ್. ಹಂಗೆ ಈ ಅಕ್ಕಿನ ರೆಡಿ ಮಾಡಬೇಕು ಗೈಸ್. ಪಟಾಗ್ಲು ರೆಡಿ ಆಗ್ತಾಯಿದ್ದಾವೆ. ಈ ವರ್ಷ ಸಿಲಿಗೆ ಬಿಡ್ತೀನಿ ಗೈಸ್. ಅಷ್ಟೇ ಗೈಸ್. ಇವರೊಂದು ವೀಡಿಯೋದಲ್ಲಿ ಹೇಳೋದು, ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿದವ್ರಲ್ಲ ಆದಷ್ಟು ಬೇಗ ರೀಚ್ ಮಾಡೋಣ ಗೈಸ್. ಇದೇ ಥರ ವೀಡಿಯೋಸ್ ನೋಡೋಣ ಅನ್ನೋಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಬಾಯ್ ಗೈಸ್.